ಡಿನ್ನರ್ ಪಾಲಿಟಿಕ್ಸ್ ಹಸ್ತಪಾಳ್ಯದಲ್ಲಿ ಔತಣಕೂಟ ಕೇವಲ ಭೋಜನಕ್ಕೆ ಸೀಮಿತವಾಗಿಲ್ಲ, ಬದಲಾಗಿ ರಾಜಕೀಯ ಕೋಲಾಹಲವನ್ನೇ ಕೈ ಕಲಿಗಳ ನಡುವೆ ಸೃಷ್ಟಿಸ್ತಾ ಇದೆ. ಸದ್ಯ ಹೈಕಮಾಂಡ್ ಈ ಭೋಜನಕೂಟಗಳನ್ನು ನಿರ್ಬಂಧಿಸಿದ್ರು. ಈಗ ಕೆಪಿಸಿಸಿ ಕ್ಯಾಪ್ಟನ್ ಕಾಂಗ್ರೆಸ್ನ ಎಲ್ಲಾ ಶಾಸಕರಿಗೆ ಭರ್ಜರಿ ಆಹ್ವಾನ ಕೊಟ್ಟಿದ್ದಾರೆ. ಇದರ ಹಿಂದೆ ಭಾರೀ ಲೆಕ್ಕಾಚಾರಗಳು ಗರಿಗೆದರಿದೆ. ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಸಿಎಂ ಗಾದಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಗಾದಿಗಾಗಿ ಹಸ್ತಪಾಳಯದಲ್ಲಿ ದೊಡ್ಡ ಪೈಪೋಟಿಯೇ ನಡೀತಾ ಇದೆ. ಸಿಎಂ ಸೀಟ್ಗಾಗಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಕೆಲವು ದಿನಗಳಿಂದಲೂ ಮುಸುಕಿನ ಗುದ್ದಾಟ ನಡೀತಾ ಇದೆ. ಇತ್ತ ಕೆಪಿಸಿಸಿ ಸ್ಥಾನಕ್ಕಾಗಿ ಹಲವರು ಡಿಕೆ ಜೊತೆ ತಿಕ್ಕಾಟ ನಡೆಸ್ತಾ ಇದ್ದಾರೆ. ಬಜೆಟ್ ಮಂಡನೆ ವೇಳೆ ಇದು ತಣ್ಣಗಾಯ್ತು ಅನ್ನುವಾಗಲೇ ಸಿಎಂ ನಿನ್ನೆ 5 ವರ್ಷ ಸಿಎಂ ನಾನೇ ಅಂತ ಸದನದಲ್ಲಿ ಹೇಳಿರೋದು ಕದನಕ್ಕೆ ಮುನ್ನುಡಿ ಬರೆದಂತಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಡಿಕೆಶಿ ಇದನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ದಿದ್ದಾರೆ. ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರ್ಣ. ಶಾಸಕರಿಗೆ ಭೋಜನಕೂಟ ಆಯೋಜಿಸಿದ ಡಿಕೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ಹೊಸದೇನಲ್ಲ. ಕೆಲವರು ಕೇವಲ ಭೋಜನಕೂಟ ನಡೆಸಿದ್ರೆ ಇನ್ನು ಕೆಲವರು ರಾಜಕೀಯ ಮೇಲಾಟಗಳಿಗೆ ಆಯೋಜಿಸ್ತಾರೆ. ಹೀಗಾಗಿ ಹೈಕಮಾಂಡ್ ಈ ಕೂಟಗಳನ್ನೇ ಬಾಯ್ಕಾಟ್ ಮಾಡಿದ್ದಾರೆ. ಇದೇ ಸಮಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕರಿಗೆ ಔತಣಕೂಟ ಆಯೋಜಿಸಿದ್ದು ಭಾರೀ ಸಂಚಲನ ಮೂಡಿಸಿದೆ. ಡಿಸಿಎಂ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರ್ಣವಾದ ಹಿನ್ನೆಲೆ ಇಂದು ಕಾಂಗ್ರೆಸ್ ಶಾಸಕರಿಗೆ ಭೋಜನಕೂಟ ಆಯೋಜಿಸಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಭೋಜನಕೂಟ ನಡೆಸ್ತಾ ಇದ್ದು ಸ್ವಪಕ್ಷೀಯ ನಾಯಕರಿಗೆ ಖುದ್ದು ಆಹ್ವಾನಿಸಿದ್ದಾರೆ. ಪಕ್ಷದ ಹೆಸರಲ್ಲಿ ಕರೆದಿದ್ದಾರೆ. ನಾನು ಹೋಗ್ತೇನೆಂದ ಜಾರಕಿಹೊಳಿ. ಇನ್ನು ಡಿಕೆಶಿ ಕಾಂಗ್ರೆಸ್ನ ಎಲ್ಲಾ ಶಾಸಕರಿಗೂ ಆಹ್ವಾನ ಕೊಟ್ಟಿದ್ದಾರೆ. ಪಕ್ಷದ ಹೆಸರಲ್ಲಿ ಡಿನ್ನರ್ಗೆ ಕರೆದಿದ್ದಾರೆ. ನಾವು ಹೋಗ್ತೇವೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೋಗ್ಲೇಬೇಕಲ್ಲ, ಯಾಕ್ರೆ ಅಧ್ಯಕ್ಷ ಕರೆದ ಮೇಲೆ ಹೋಗ್ಲೇಬೇಕು, ಹೋಗ್ತೀವಿ. ಬೇರೆ ಡಿನ್ನರ್ಗಳಿಗೆ ಆಕ್ಷೇಪ ವ್ಯಕ್ತವಾಗಿತ್ತು. ಪಾರ್ಟಿ ಪ್ರೆಸಿಡೆಂಟ್ ಡಿನ್ನರ್ ಕೊಡ್ತಾರೆ, ಪಾರ್ಟಿ ಹೆಸರು ಮ್ಯಾಗ ಕೊಡ್ತಿದ್ದಾರೆ. ಅವರು ಪಾರ್ಟಿ ಹೆಸರು ಮ್ಯಾಗ ಕೊಡ್ತಾರೆ, ನಾವು ಹೋಗ್ತೀವಿ, ಎಲ್ಲರೂ ಭಾಗವಹಿಸ್ತೀವಿ ಪಾರ್ಟಿಯಲ್ಲಿ. ಒಟ್ಟಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಡಿಕೆಶಿ ಶಾಸಕರಿಗೆ ಔತಣಕೂಟ ಆಯೋಜಿಸಿದ್ದು ಭಾರೀ ಕುತೂಹಲ ಕೆರಳಿಸಿದೆ. ಅದರಲ್ಲೂ ಸಿಎಂ ಸ್ಥಾನದ ಮೇಲೂ ಕಣ್ಣಿಟ್ಟಿರುವ ಡಿಕೆ ಶಾಸಕರ ವಿಶ್ವಾಸ ಗಳಿಸಲು ಈ ಡಿನ್ನರ್ ಆಯೋಜಿಸಿದ್ದಾರಾ ಅನ್ನೋ ಚರ್ಚೆಗಳು ಕೂಡ ರಾಜಕಾರಣದಲ್ಲಿ ಮೂಲೆ ಮೂಲೆಯಲ್ಲಿ ಕೇಳಿ ಬರ್ತಿವೆ. ಹರೀಶ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.